ಆಗಿ ಅಸಿಂಧುವಂತ ಸುಪ್ರೀಂ ನ್ಯಾಯಪೀಠ ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಹಾಗೂ ರಾಜ್ಯ ಸರ್ಕಾರದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ರಾಧಾಕೃಷ್ಣ ನೇತೃತ್ವದ ಪೀಠ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ಉಪಲೋಕಾಯುಕ್ತರ ನೇಮಕ ಮಾಡುವ ಸಂದರ್ಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಸಮಾಲೋಚನೆ ಮಾಡುವುದು ಕಡ್ಡಾಯ. ಆದರೆ ಹೈಕೋರ್ಟ್ ಸಿಜೆ ಅವರ ಅಭಿಪ್ರಾಯ ಪಡೆಯದೇ ಇರುವುದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಇನ್ನು ಉಪಲೋಕಾಯುಕ್ತ ಹುದ್ದೆಯನ್ನ ದೀರ್ಘಕಾಲದವರೆಗೆ ಖಾಲಿ ಬಿಡಬಾರದು ಹಾಗೂ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ವಿರುದ್ಧ ಯಾವುದೇ ಆರೋಪಗಳಿಲ್ಲ. ಹಾಗಾಗಿ ಮತ್ತೆ ಅವರ ಹೆಸರನ್ನ ಇತರ ಹೆಸರುಗಳ ಜೊತೆ ಉಪಲೋಕಾಯುಕ್ತ ಹುದ್ದೆಗೆ ಪರಿಗಣಿಸಬಹುದು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ನ್ಯಾಯಮೂರ್ತಿ ಚಂದ್ರಶೇಖರಯ್ಯರನ್ನ ಉಪಲೋಕಾಯುಕ್ತರನ್ನಾಗಿ 2012 ಜನವರಿ 21ರಂದು ಅಂದು ಆಡಳಿತದಲ್ಲಿದ್ದ ಸಿಎಂ ಸದಾನಂದಗೌಡ ನೇತೃತ್ವದ ಸರ್ಕಾರ ನೇಮಿಸಿತ್ತು. ಆದರೆ ಈ ಸಂಬಂಧ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜೊತೆ ಸಿಎಂ ಸದಾನಂದಗೌಡ ಸಮಾಲೋಚನೆ ನಡೆಸಲಿಲ್ಲ. ಹಾಗಾಗಿ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರ ನೇಮಕವನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿತ್ತು. ಚಂದ್ರಶೇಖರಯ್ಯ ಅವರ ನೇಮಕಾತಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಜಸ್ಟಿಸ್ ವಿಕ್ರಮಜಿತ್ ಅವರನ್ನು ಯಾವುದೇ ರೀತಿಯಲ್ಲಿ ಕನ್ಸಲ್ಟೇಷನ್ ಮಾಡಿರಲಿಲ್ಲ. ಆದರೆ ಈ ಅಪಾಯಿಂಟ್ಮೆಂಟ್ ಹೇಳುವಂತದ್ದು ಆಕ್ಟ್ ನ ಪ್ರಕಾರ ಇನ್ ಕನ್ಸಲ್ಟೇಷನ್ ವಿತ್ ಚೀಫ್ ಜಸ್ಟಿಸ್ ಇಸ್ ಮ್ಯಾಂಡೇಟರಿ. ಆದ್ರಿಂದಾಗಿ ಅದು ಬ್ಯಾಡ್ ಇನ್ ಲಾ ಅಂತ ಹೇಳಿ ತೀರ್ಪು ಬಂದಿದೆ. ಅಂಡ್ ಜಸ್ಟಿಸ್ ರಾಧಾಕೃಷ್ಣನ್ ಅವರು ವಾಯ್ಡ್ ಅಬ್ಲಿಗೇಷನ್ ಅಂತಾನೆ ತೀರ್ಪು ಕೊಟ್ಟಿದ್ದಾರೆ. ಅವರ ಹೆಸರನ್ನು ಪರಿಗಣಿಸಬಹುದು ಅಂತ ಜಸ್ಟಿಸ್ ರಾಧಾಕೃಷ್ಣನ್ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಆದ್ರೆ ಜಸ್ಟಿಸ್ ರಾಧಾಕೃಷ್ಣನ್ ಮತ್ತೆ ಜಸ್ಟಿಸ್ ಮದನ್ ಲೋಕೂರ್ ಅವರ ನಡುವೆ 2 ಸಪರೇಟ್ ಜಡ್ಜ್ಮೆಂಟ್ಗಳು ಬಂದಿದೆ. ಆದ್ರೆ ಸಪರೇಟ್ ಜಡ್ಜ್ಮೆಂಟ್ಗಳು ಕ್ವಾಸಿಂಗ್ ಆಫ್ ದ ಚಂದ್ರಶೇಖರಯ್ಯ ಅಪಾಯಿಂಟ್ಮೆಂಟ್ ಅವರದ್ದು ಸಹಮತ ಇದೆ, ಕನ್ಕರಿಂಗ್ ಜಡ್ಜ್ಮೆಂಟ್. ಆದ್ರೆ ಏನು ಅಂತ ಹೇಳಿದ್ರೆ, ಜಸ್ಟಿಸ್ ರಾಧಾಕೃಷ್ಣನ್ ಅವರು ಕರ್ನಾಟಕದಲ್ಲಿ ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ಇವರು